ವೆಲ್ಕಮ್ ಟು ಬಿಜಾಪುರ್ ಸಿಜಿ ಇಂಗ್ಲೀಷ್ ಲರ್ನಿಂಗ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಇಂದಿನ ಈ ಕ್ಲಾಸ್ನಲ್ಲಿ ನಾವು ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಬಗ್ಗೆ ತಿಳ್ಕೊಳ್ಳೋಣ. ಸಬ್ಜೆಕ್ಟ ಮತ್ತು ಪ್ರೆಡಿಕೇಟ್ ಅಂದರೆ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸ್ನಲ್ಲಿ ನಾವು ವರ್ಡ್, ಸೆಂಟೆನ್ಸು ಮತ್ತು ಕಾನ್ಸನೆಂಟ್ ಸೌಂಡ್ಸು, ಆಲ್ಫಾಬೆಟ್ ಸೌಂಡ್ಸು, ಡಯಾಗ್ರಾಫ್ಸು, ಕಾನ್ಸನೆಂಟ್ಸು ಮತ್ತು ವೋವೆಲ್ಸ್ ಯಾವ್ಯಾವ ಅನ್ನೋದನ್ನು ತಿಳ್ಕೊಂಡಿವಿ. ಸೊ ಇಂದಿನ ಈ ಕ್ಲಾಸ್ನಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ನಿನ್ನೆ ಕ್ಲಾಸ್ನಲ್ಲಿ ನಾವು ಸೆಂಟೆನ್ಸ್ ಅಂದರೆ ಏನಂತ ತಿಳ್ಕೊಂಡಿವಿ, ಇಟ್ ಮೀನ್ಸ್ ಪ್ರೀವಿಯಸ್ ಕ್ಲಾಸ್ನಲ್ಲಿ. ಇಂದಿನ ಈ ಕ್ಲಾಸ್ನಲ್ಲಿ ಸೆಂಟೆನ್ಸಿಗೆ ಎಷ್ಟು ಕೈಂಡ್ಸ್ ಅದಾವೆ, ಎಷ್ಟು ಟೈಪ್ಸ್ ಅದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆ ಸೆಂಟೆನ್ಸ್ ಹ್ಯಾಸ್ 2 ಪಾರ್ಟ್ಸ್. ಪ್ರತಿಯೊಂದು ಸೆಂಟೆನ್ಸು ಕೂಡ 2 ಪಾರ್ಟ್ಸ್ಗಳನ್ನು ಹೊಂದಿರ್ತದೆ ರೀ. ಅದು ಫಸ್ಟ್ ಪಾರ್ಟ್ ಸಬ್ಜೆಕ್ಟ್, ಸೆಕೆಂಡ್ ಪಾರ್ಟ್ ಪ್ರೆಡಿಕೇಟ್ ಅಂತ ಆಗ್ತದೆ. ಹಂಗಂದ್ರೆ ಸೆಂಟೆನ್ಸ್ ಅಂದರೆ ಏನು? ದ ಡೂವರ್ ಇನ್ ಅ ಸೆಂಟೆನ್ಸ್ ಈಸ್ ಕಾಲ್ಡ್ ಸಬ್ಜೆಕ್ಟ್. ದ ಡೂವರ್ ಇನ್ ಅ ಸೆಂಟೆನ್ಸ್ ಈಸ್ ಕಾಲ್ಡ್ ಸಬ್ಜೆಕ್ಟ್. ಈಗ ನಾನು ಲೆಸನ್ ಹೇಳಕತ್ತೀನಿ ರೀ, ನೀವೆಲ್ಲರೂ ಕೇಳ್ತಾ ಇದ್ದೀರಿ. ಸೊ ಹೇಳೋದು ಕೇಳೋದು ನಮ್ಮಿಬ್ಬರ ನಡುವೆ ನಡೆದಂತಹ ಒಂದು ಕಾರ್ಯಕ್ಕೆ, ಕೆಲಸಕ್ಕೆ. ಹೇಳುವುದು ನನ್ನ ಕಾರ್ಯ, ಕೇಳಕತ್ತಿರಲ್ರಿ ನೀವೆಲ್ಲರೂ, ಇದು ನಿಮ್ಮ ಕಾರ್ಯ. ಯಾರಿಂದ ಈಗ ಕೇಳುವವರು ನೀವು, ಹೇಳೋಕ್ಕೆ ನಾನು. ಸೊ ಯಾರಿಂದ ಕೆಲಸ ನಡೆದೈತಲ್ಲ ಅದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಡೂವರ್, ಮಾಡುವವರು, ಆ ಕೆಲಸ ಮಾಡುವವರು. ಫಾರ್ ಎಕ್ಸಾಂಪಲ್ ಅನ್ನಂಗ್ರಿ ಸಬ್ಜೆಕ್ಟ್ ಇಟ್ ಮೇ ಬಿ ನೌನ್ ಆರ್ ಪ್ರೊನೌನ್. ಇದು ನಾಮಪದ ಆದರೂ ಆಗಿರ್ಬೋದು ಅಥವಾ ಸರ್ವನಾಮ ಪದ ಆದರೂ ಆಗಿರ್ಬೋದು. ಸಬ್ಜೆಕ್ಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಇದು ಯಾವಾಗಲೂ ಏನಾಗಿರ್ತೈತೆ ಅಂದ್ರೆ ಸೆಂಟೆನ್ಸಿನ ಮೊದಲನೇ ಭಾಗ ಆಗಿರ್ತೈತಿ ಅಂತಂದಾಗ್ರಿ. ನೆಕ್ಸ್ಟ್, ದ ಸಬ್ಜೆಕ್ಟ್ ಟೆಲ್ಸ್ ದ ಹೂಮ್ ಆರ್ ವಾಟ್ ಅ ಸೆಂಟೆನ್ಸ್ ಈಸ್ ಅಬೌಟ್. ಈಗ ನಮಗೆ ಸಬ್ಜೆಕ್ಟ್ ಒಳಗೆ ಏನು ಅಂತ ಕ್ವಶನ್ ಮಾಡಿದ್ರೆ, ಯಾರು, ಏನು ಅಂತ ಬಂದಾಗ ಒಂದು ಸೆಂಟೆನ್ಸಿಗೆ ಪ್ರೆಡಿಕೇಟಿಗೆ ಕ್ವಶನ್ ಮಾಡಿದ್ರೆ ಹೂ ಮತ್ತು ವಾಟ್ ಅನ್ನುವಂಥ ಆನ್ಸರ್ ಕೊಡೋದು ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಅಂತ ಅನ್ನಂಗ್ರಿ. ಹೆಂಗೆ ರೀ? ಸಬ್ಜೆಕ್ಟ್ ಈಸ್ ಅ ನೇಮಿಂಗ್ ಪಾರ್ಟ್. ನೇಮಿಂಗ್ ಪಾರ್ಟ್ ಅಂತ ಅನ್ನೋದು ಏನಂದ್ರೆ ಸಬ್ಜೆಕ್ಟ್ ಅಂಥೇಳಿ ನಾವು ಕರಿತೀವಿ ರೀ. ಆ ಸಬ್ಜೆಕ್ಟ್ ಕ್ಯಾನ್ ಬಿ ಸಿಂಗಲ್ ವರ್ಡ್ ಆರ್ ಗ್ರೂಪ್ ಆಫ್ ವರ್ಡ್ಸ್. ಇದು ಒಂದು ಸಿಂಗಲ್ ವರ್ಡು ಇರ್ಬೋದು ಅಥವಾ ಗ್ರೂಪ್ ಆಫ್ ವರ್ಡ್ಸ್ ಆದರೂ ಆಗಿರ್ಬೋದು. ಅದನ್ನು ಥ್ರೂ ದ ಎಕ್ಸಾಂಪಲ್ಸ್ ನಾವು ನೆಕ್ಸ್ಟ್ ನೋಡೋಣ. ದ ಕ್ಯಾಟ್ ಈಸ್ ಡ್ರಿಂಕಿಂಗ್ ಮಿಲ್ಕ್. ದ ಕ್ಯಾಟ್ ಈಸ್ ಡ್ರಿಂಕಿಂಗ್ ಮಿಲ್ಕ್. ಸೊ ಇದ್ರಾಗ ಬಿಗಿನಿಂಗಲ್ಲಿ ಇರ್ತಕ್ಕಂಥದ್ದು ದ ಕ್ಯಾಟ್ ಅನ್ನೋದು ಏನು ರೀ? ಸಬ್ಜೆಕ್ಟ್. ಈಸ್ ಡ್ರಿಂಕಿಂಗ್ ಮಿಲ್ಕ್ ಅನ್ನೋದು ಪ್ರೆಡಿಕೇಟ್. ದ ಬಾಯ್ ಈಸ್ ರೀಡಿಂಗ್ ಅ ಬುಕ್. ದ ಬಾಯ್ ಈಸ್ ಸಬ್ಜೆಕ್ಟ್. ಈಸ್ ರೀಡಿಂಗ್ ಅ ಬುಕ್ ಈಸ್ ಪ್ರೆಡಿಕೇಟ್. ಹಂಗಂದ್ರೆ ಪ್ರೆಡಿಕೇಟ್ ಹೆಂಗಾಗ್ತೈತೆ ನೋಡ್ರಿ. The predicate is the second part of the sentence. The predicate is the second part of the sentence. ಇದು ಸೆಂಟೆನ್ಸಿನ ಒಂದು ವಾಕ್ಯದ ಎರಡನೇ ಭಾಗ. that provides information about the subject. ಇದು ಪ್ರೆಡಿಕೇಟ್ ಎದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೈತಪ್ಪ ಅಂದ್ರೆ ಸಬ್ಜೆಕ್ಟ್ ಏನು ಮಾಡಕತ್ತೈತ್ರಿ ಅನ್ನೋದ್ರ ಬಗ್ಗೆ ಕೊಡ್ತೈತಿ. ಫಾರ್ ಎಕ್ಸಾಂಪಲ್, ಈಸ್ ಡ್ರಿಂಕಿಂಗ್ ಮಿಲ್ಕ್. ಹೂ ಈಸ್ ಡ್ರಿಂಕಿಂಗ್ ಮಿಲ್ಕ್ ಯಾರು ಅಂತಂದಾಗ ನಮಗೆ ಸಬ್ಜೆಕ್ಟ್ ಅನ್ನೋದು ಬರ್ತದೆ ರೀ. ಹಂಗೆ ದ ಹೂ ಈಸ್ ರೀಡಿಂಗ್ ಅ ಬುಕ್. ಈಸ್ ರೀಡಿಂಗ್ ಅ ಬುಕ್. ಈಸ್ ರೀಡಿಂಗ್ ಅ ಬುಕ್ ಅಂತ ಅನ್ನೋದು ಪ್ರೆಡಿಕೇಟ್ ಆದ್ರೆ ಹೂ ಅನ್ನೋದು, ಯಾರು, ಏನು ಅನ್ನೋದನ್ನು ಹೇಳೋದು ಸಬ್ಜೆಕ್ಟ್ ಆಗ್ತೈತ್ರಿ. ಇಟ್ ಇನ್ಕ್ಲೂಡ್ಸ್ ದ ವರ್ಬ್ಸ್. ಇಟ್ ಇನ್ಕ್ಲೂಡ್ಸ್ ದ ವರ್ಬ್ಸ್ ಆ್ಯಂಡ್ ಆಲ್ ದ ವರ್ಡ್ಸ್ ದ್ಯಾಟ್ ಆರ್ ಯೂಸ್ ಟು ಕಂಪ್ಲೀಟ್ ಅ ಸೆಂಟೆನ್ಸ್. ಇದು ವರ್ಬನ್ನು ಹಿಡ್ಕೊಂಡು ಶಬ್ದ ರಚನೆಯಲ್ಲಿ, ವಾಕ್ಯ ರಚನೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಬ್ದಗಳನ್ನು ಸೇರಿಸ್ಕೊಂಡು ಒಂದು ವಾಕ್ಯ ರಚನೆಯನ್ನು ಮಾಡ್ತೈತಿ ಅಂತ ಅನ್ನಂಗ್ರಿ. ನೆಕ್ಸ್ಟ್, ದ ಪ್ರೆಡಿಕೇಟ್ ಆನ್ಸರ್ಸ್ ದ ಕ್ವಶನ್ ವಾಟ್ ಹ್ಯಾಪನ್ಡ್ ಆರ್ ವಾಟ್ ಈಸ್ ಹ್ಯಾಪ್ನಿಂಗ್ ಟು ದ ಸಬ್ಜೆಕ್ಟ್. ನೋಡಿರಿ, ಪ್ರೆಡಿಕೇಟ್ ಏನು ಮಾಡ್ತೈತಪ್ಪ ಅಂದ್ರೆ ಸಬ್ಜೆಕ್ಟಿನ ಜೊತೆಗೆ ಏನಾಗೈತಿ ಅನ್ನೋದ್ರ ಬಗ್ಗೆ ಸಂಬಂಧವನ್ನು ತಿಳಿಸ್ಕೊಡ್ತಿದ್ರಿ. ದ ಪ್ರೆಡಿಕೇಟ್ ಆನ್ಸರ್ಸ್ ದ ಕ್ವಶನ್ ವಾಟ್ ಹ್ಯಾಪನ್ಡ್, ಏನಾಗಿತ್ತು, ಆರ್ ವಾಟ್ ಈಸ್ ಹ್ಯಾಪ್ನಿಂಗ್, ಏನು ಆಗ್ಲಿಕ್ಕತ್ತೈತಿ ಅನ್ನೋದ್ರ ಬಗ್ಗೆ ಸಬ್ಜೆಕ್ಟನ್ನು ಕುರಿತು ವಿವರವಾಗಿ ಹೇಳೋದು ಯಾವುದಪ್ಪ ಕೆಲಸ ಮಾಡ್ತೈತೆ ಅಂದ್ರೆ ಪ್ರೆಡಿಕೇಟ್ ಮಾಡ್ತೈತ್ರಿ. ಪ್ರೆಡಿಕೇಟ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಹಂಗಂದ್ರೆ ಇಲ್ಲಿ ಸೆಂಟೆನ್ಸ್ಗಳು ಸಮ್ ಸೆಂಟೆನ್ಸಸ್ ಅದಾವ್ರಿ, ನಾವು ಅದನ್ನು ನೋಡೋಣ. ಹೀ ಅನ್ನೋದು ಸೆಂಟೆನ್ಸ್. ಹೀ ರೈಟ್ಸ್ ಅ ಲೆಟರ್ ಅನ್ನೋದು ಒಂದು ಸೆಂಟೆನ್ಸ್ ಆದ್ರೆ ಹೀ ಅನ್ನೋದು ಪ್ರೊನೌನ್. ಇಲ್ಲಿ ಹೀ ರೈಟ್ಸ್ ಅ ಲೆಟರ್, ನಾ ಹೇಳ್ರಿ ಸಬ್ಜೆಕ್ಟ್ ಇಟ್ ಮೇ ಬಿ ನೌನ್ ಆರ್ ಪ್ರೊನೌನ್. ಹೀ ಅನ್ನೋದು ಪ್ರೊನೌನ್ ಆದ್ರೆ ರೈಟ್ಸ್ ಅ ಲೆಟರ್ ಅನ್ನೋದು ಏನಾಗ್ತದೆ ಪ್ರೆಡಿಕೇಟ್. ದೇ ಈಸ್ ಆಲ್ಸೋ ಪ್ರೊನೌನ್. ದೇ ಆರ್ ವಾಚಿಂಗ್ ಅ ಮೂವಿ. ಅವರು ಒಂದು ಫಿಲ್ಮ್ ನೋಡತ್ತಾರೆ. ಅವ್ರು ಏನು ಮಾಡಕತ್ತಾರಂದಾಗ ಫಿಲ್ಮ್ ನೋಡತ್ತಾರೆ. ಯಾರು ನೋಡಕತ್ತಾರ ಅಂದಾಗ ಅವರು ಅಂತನೂ ಆನ್ಸರ್ ಬರ್ತೈತಲ್ರಿ. ಇದು ಸಬ್ಜೆಕ್ಟ ಮತ್ತು ಪ್ರೆಡಿಕೇಟ್. ಶಿ ಸಿಂಗ್ಸ್ ಅ ಸಾಂಗ್. ಶಿ ಸಿಂಗ್ಸ್ ಅ ಸಾಂಗ್. ಶಿ ಅನ್ನೋದು ಸಬ್ಜೆಕ್ಟ್, ಸಿಂಗ್ಸ್ ಅ ಸಾಂಗ್ ಅನ್ನೋದು
ಪ್ರೆಡಿಕೇಟ್. ಅ ಬಾಯ್ ಈಸ್ ಪ್ಲೇಯಿಂಗ್ ಅ ಗೇಮ್. ಒಂದು ಹುಡುಗ ಏನು ಮಾಡ್ಕತ್ತಾನ ರೀ, ಒಂದು ಗೇಮನ್ನು ಆಟ ಆಡ್ಲಿಕ್ಕತ್ತಾನ ಅನ್ನಂಗೆ. ದ ಕೌ ಗ್ರೇಜಸ್ ದ ಗ್ರಾಸ್. ಹುಲ್ಲು ಆಕಳು ಅಥವಾ ಆಕಳು ಏನು ಮಾಡ್ಲಿಕ್ಕತ್ತೈತೆ ರೀ, ಹುಲ್ಲನ್ನು ಮೇಯ್ತಾ ಇದೆ ಅಂತ ಹೇಳ್ದಂಗೆ. ಸೀಮಾ ವೆಂಟ್ ಟು ದ ಮಾರ್ಕೆಟ್. ಸೀಮಾ ಮಾರ್ಕೆಟ್ಗೆ ಹೋಗಿದ್ಲು. ಐ ಲವ್ ಮೈ ಮದರ್. ನಾನು ನನ್ನ ತಾಯಿನ ಭಾಳ ಪ್ರೀತಿಸ್ತೀನಿ ಅಂತ ಅನ್ನಂಗೆ. ಶೀಲಾ ಬೇಕ್ಸ್ ಅ ಕೇಕ್. ಶೀಲಾ ಬೇಕ್ಸ್ ಅ ಕೇಕ್. ಶೀಲಾ ಒಂದು ಕೇಕನ್ನು ಬೇಕ್ ಮಾಡ್ತಾ ಇದ್ದಾಳೆ. ಹೇಮಂತ್ ಮೆಟ್ ಹಿಮ್ ಎಸ್ಟರ್ಡೇ. ಹೇಮಂತ್ ಅವನನ್ನು ಭೇಟಿಯಾಗಿದ್ದ ನಿನ್ನೆ ಅಂತ ನಂಗ್ರಿ. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಮೈ ಮದರ್ ಲವ್ಸ್ ಮೀ ಅ ಲಾಟ್. ಇದು ಮೈ ಮದರ್, ದ ಸನ್, ಹೇಮಂತ್, ಶೀಲಾ. ಸಿಂಗಲ್ ಲೆಟ್ರ್, ಸಿಂಗಲ್ ವರ್ಡ್ ಆದರೂ ಆಗಿರ್ಬೋದು, ವರ್ಡ್ಸ್ ಆದರೂ ಆಗಿರ್ಬೋದು. ಸಬ್ಜೆಕ್ಟ್ ಅಂತ ಹೇಳಿದ್ನಲ್ರಿ. ಸೊ ಅನ್ನೋದು ಇಲ್ಲಿ ಸಿಂಗಲ್ ವರ್ಡ್ ಐತಿ ನೋಡ್ರಿ, ಸಿಂಗಲ್ ಲೆಟರ್ ಐತಿ. ಸೊ ಇವೆಲ್ಲವೂ ಏನತ್ತವ ಅಂದ್ರೆ ಬಿಗಿನಿಂಗ್ ಫಸ್ಟ್ ಪಾರ್ಟ್ನಲ್ಲಿ ಅಲ್ಲಿ ಏನೇನು ಬರ್ತಾವಲ್ರಿ ಇವೆಲ್ಲವೂ ಕೂಡ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಏನು ಮಾಡ್ತೈತೆ ಅನ್ನೋದು ಮುಂದೆ ಹೇಳೋದು ಏನಪ್ಪ ಅಂದ್ರೆ ಪ್ರೆಡಿಕೇಟ್ ಆಗಿರ್ತದೆ. ಇದು ಸೆಕೆಂಡ್ ಪಾರ್ಟ್ ಆಗಿರ್ತದೆ ರೀ. ಫಾರ್ ಎಕ್ಸಾಂಪಲ್, ಮೈ ಮದರ್ ಲವ್ಸ್ ಮೀ ಅ ಲಾಟ್. ಲಾಸ್ಟ್ ಸೆಂಟೆನ್ಸ್ ಐತೆ ನೋಡ್ರಿ. ಹೂ ಲವ್ಸ್ ಮೀ ಅಂತ ಹೇಳೋದು ಸಬ್ಜೆಕ್ಟ್. ಮೈ ಮದರ್ ಯಾರು ನಿನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ನಮ್ಮ ಮಮ್ಮಿ ಅಂತ ಹೇಳ್ತೀವಿ ನಾವು. ವಾಟ್ ಡಸ್ ಮೈ ಮದರ್ ಡೂ. ನಿಮ್ಮ ಮಮ್ಮಿ ಏನು ಮಾಡ್ತಾ ಅಂದ್ರೆ ನಮ್ಮ ಮಮ್ಮಿ ನಂಗೆ ಭಾಳ ಪ್ರೀತಿ ಮಾಡ್ತಾ ಅಂತ ಹೇಳ್ತೀವಲ್ರಿ, ಇದು ಪ್ರೆಡಿಕೇಟ್. ಇಷ್ಟ ಡಿಫ್ರೆನ್ಸ್ ರೀ. ಅದಕ್ಕೆ ಏನು ಮಾಡ್ತಾರೆ, ಯಾರು ಮಾಡ್ತಾರೆ ಅಂತ ಹೇಳೋದು ಸಬ್ಜೆಕ್ಟ್, ಏನು ಮಾಡ್ಲಿಕ್ಕತ್ತಾರ, ಯಾರಿಂದ ಅಂತ ಹೇಳೋದು ಪ್ರೆಡಿಕೇಟ್ ಆಗ್ತೈತೆ ರೀ. ಸೊ ಇಂದಿನ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಪ್ರಿಯ ಸ್ನೇಹಿತರೆ, ದಯಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಆದಷ್ಟು ಯಾವ ಮಕ್ಕಳಿಗೆ ಬೇಸಿಕ್ ನೀಡ್ ಅದಲ್ಲ ಆ ಮಕ್ಕಳಿಗೆ ಇದನ್ನು ಶೇರ್ ಮಾಡಿರಿ. ಯಾರ್ಯಾರಿಗೆ ಯಂಗ್ಸ್ಟರ್ಸಿಗೆ ಆಗಿರ್ಬೋದು, ಕಾಲೇಜ್ ಕಡೆ ಹುಡುಗರಿಗಾಗಿರ್ಬೋದು, ಗ್ರಾಮರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ರೀ. ನಮ್ಮ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ನಮಗೆ ಇಂಗ್ಲೀಷ್ ಬೇಕೇ ಬೇಕು. ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದೇ ರೀತಿಯಾಗಿ ಲೈಕ್ ಮಾಡಿರಿ. ಸಾರಿ, ಕೆಲವೊಂದು ಕಾರಣಗಳಿಂದಾಗಿ ನಾನು ಸ್ವಲ್ಪ ಲೇಟ್ ಮಾಡಿದ್ದೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ. ಸೊ ಇನ್ನು ಮುಂದೆ ಹಂಗೆ ಆಗಂಗಿಲ್ಲ ರೀ. ಪ್ರತಿದಿನವೂ ವಿಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅದರ ಜೊತೆಗೆ ಕಮೆಂಟ್ ಮಾಡಿರಿ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದೆ ರೀ. ಅಲ್ಲಿನೂ ಕೂಡ ನೀವು ನಮ್ಮ ಬಿಜಾಪುರ್ CEG ಇಂಗ್ಲೀಷ್ ಲರ್ನಿಂಗ್ ಚಾನಲ್ನ ಪೇಜನ್ನು ಫಾಲೋ ಮಾಡ್ಬೋದು. ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಒನ್ ಆ್ಯಂಡ್ ಆಲ್.